ಅಪ್ಪರು ನನಗೆ ಫೋನ್ ಮಾಡಿದ್ದಾರೆ, ನೀನು ಮುಖ್ಯ ಅತಿಥಿ ಮಾಡಿದಂತೆ. ಅವಾಗ ನಾ ಕೃಷಿಕರಂದ್ರೆ ಇಲ್ಲ, ನಾ ಸಮಾಜ ಸೇವಕರಂತ ಹೇಳಿ. ಸಮಾಜ ಸೇವಕರು ಏನಂದ್ರೆ ಅರ್ಥ ಈಗಂತ ಅನರ್ಥ ಆಗೈತಿ. ಒಂದು ಕಾಯ್ದೆ ಕಸ್ಬರಿ ಒಂದು ಇಂಥದ್ದು ನೋಡೋದು ಇದಾದ್ರೆ ನಾ ಅಂಥ ಸಮಾಜ ಸೇವಕಲ್ಲ ಅಪ್ಪರ. ನಾನು ನನ್ನ 74 ವರ್ಷದಾಗ ನಾ ಪ್ರತಿಯೊಬ್ಬರಿಗೂ ನನ್ನ ಇದನ್ನು ಸವಿಸಿ ನಾವು ಸಮಾಜ ಸೇವೆ ಮಾಡಿದಂತೆ ಅಪ್ಪರಿಗೆ. ಅದು ವಿಷಯ ಇರಲಿ. ಈಗ ನಾವು ಅಪ್ಪಾರು ಮಾಡೋ ಕೆಲಸ ಅಂದ್ರೆ ಎಲ್ಲರೂ ಮಠ ಕಟ್ತಾರೆ, ಮಠಕ್ಕೆ ಮರಿಯಾಗಿ ಬರ್ತಾರೆ. ಇವರು ಸ್ವಂತ ಮಠ ಮರಿಯಾಗಿ ಬಂದವರಲ್ಲ. ಸ್ವತಃ ನಾ 20 ವರ್ಷದಿಂದ ನೋಡ್ಕೊಂಡು ಬಂದೀನಿ. ಇಂಥ ದೊಡ್ಡ ಮಠ ಕಟ್ಟಿ ಸ್ವತಃ ತಾವ ಶ್ರಮ ವಹಿಸಿ ಮಠಾಧಿಕಾರಿ ಅಂತ ಅಂದಿಲ್ಲ. ಒಬ್ಬರು ಇಂಥ ಕೆಲಸ ಮಾಡ್ತಾರೆ. ಎಂಥ ಕೆಲಸ ಅಂದ್ರೆ ಎಂತೆಂಥವ್ರು ಕಣ್ಣು ಹಿಡ್ಕೊಂಡ್ಬಿಡ್ತಾರೆ ನೋಡ್ರಿ. ಸಮಾಜಕ್ಕೆ ಒಬ್ಬ ಯಾವ ಸ್ವಾಮಿಗಳು ದೊಡ್ಡದಾಗಿ ಮಾಡ್ತಂಥವ್ರು ಇಂಥ ಕೆಲಸ ಮಾಡತ್ತಿಲ್ಲ. ಇವ್ರು ಏನು ಮಾಡೋ ಕೆಲಸ ಅಂದ್ರೆ ನೋಡಿದ್ರಿ, ಈಗ 1994 ಶಿವಾನಂದ ಗೋಷ್ಠಿ ಪ್ರತಿ ತಿಂಗಳ ಇಂತಿಂಥವ್ರು ಕಣ್ಣು ಹಿಡ್ದ ದೇವ್ರಂತ ಅವ್ರ ಕಣ್ಣು ಕೊಡ್ಲಿಕ್ಕೆ ಸಹಿತ ಎಷ್ಟು ದೃಷ್ಟಿಲೇ ಎಷ್ಟು ಉಪಯೋಗ ನೋಡ್ರಿ. ದೇವ್ರ ಕರ್ಕೊಂಡ್ಬಂದವರು, ಕರೇಶ್ವರ್ ಕರ್ಕೊಂಡ್ಬಂದವರು, ನಮ್ಮ ದ್ಯಾಮಣ್ಣವ್ರು ಕರ್ಕೊಂಡ್ಬಂದವರು. ತೀಕ್ಷ್ಣವಾಗಿ ಎಷ್ಟು ಜನರಿಗೆ ಕಲ್ಯಾಣ ಆಗಲಿ ಅಂತೇಳಿ ಎಷ್ಟು ಕೃಷಿ ಸಾವಯವ ಬಗ್ಗೆ ಹೇಳಿದರು. ಬಸವಣ್ಣವ್ರ ವಚನ ಬಗ್ಗೆ ಹೇಳಿದ್ರು. ನಾವು ಹೆಂಗೆ ನೀತಿ ಬೋಧನೆ ಬಗ್ಗೆ ಹೇಳಿದ್ರು. ಇದನ್ನೆಲ್ಲ ಮಾಡ್ಸಕತ್ತಾರ ನಾವು ಅಪ್ಪರಿಗೆ. ಅದಕ್ಕೆ ಆ ಬಸವಣ್ಣ ಇನ್ನೂ ಆಯುಷ್ಯ ಹೆಚ್ಚಿಗೆ ಕೊಟ್ಟು ಕಾಸು ಎಷ್ಟು ಈ ಸಮಾಜ ಸುಧಾರಣೆ ಮಾಡೋಕೆ ಅವರಿಗೆ ಆಯುಷ್ಯ ಹೆಚ್ಚಿಗೆ ಕೊಟ್ಟು ಧನವನ್ನು ಕೊಟ್ಟು ಕಾಸು ಅವ್ರನ್ನ ಹೆಚ್ಚಿನ ಯಾರಂದ್ರೆ ದೇವ್ರಂದ್ರೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಕಾಸು ಈ ಸಮಾಜಕ್ಕೆ ಅವರಿಂದ ಇಂಥ ಇದಾಗಲಿ ಅಂತ ಯಾರು ಹರಿಸಿ ನಾವು ಮಾತಾಡೋಕ್ಕಿಂತ ಭಾಳ ಈ ಕೃತಿಯೊಳಗೆ ತರಬೇಕಂತ ಭಾಳ ಆಸೆ. ಒಟ್ಟೆ ಮಾತಾಡೋದು ನಾನು ಬಿಡ್ತಾರೆ ಹೆಚ್ಚಿಗೆ ಮಾತಾಡಿದ್ರೆ ನೀವು ಮಾತಾಡಬೇಡ ಕೃತಿಯೊಳಗಿರಂತ. ಅದಕ್ಕೆ ದಯವಿಟ್ಟು ಈಗಾಗಲೇ ಸಾವಯವ ಗಿಡ ನಾನೊಬ್ಬ ರೈತನ 1 ಎಕರೆ ಸ್ವತಃ ಮಾವಿನ ಗಿಡ, ಚಿಕ್ಕು ಗಿಡ, ಪ್ರತಿಯೊಂದು ಗಿಡ ನಮ್ಮ ಮನೆಗೆ ಏನು ಬೇಕೆಲ್ಲ ಗಿಡ ಹಚ್ಚಿದ್ದೇನೆ. ನುಗ್ಗಿ ಗಿಡ, ಸೀತಾಫಲ ಗಿಡ, ಚಾಮಣ್ಣ ನೋಡ್ಯಾರ ತೋಟಕ್ಕೆ ಒಂದು ಕಾಸು. ಯಾವುದೋ ಬೇಡಾದ ಜಮೀನ್ದಾಗ ನಾವು 5 ಮಂದಿ ಇಷ್ಟು ಹೊಲ ಇದ್ರೂ ಸಹಿತ ನಮಗೆ 1 ಎಕರೆ ಹೊಲ ಗಿಡ ಹಚ್ಚ ಕೊಟ್ಟಿರ್ಕಿಲ್ಲ. ನಮ್ಮ ಮಗಳು ನಾನು ಮಡ್ಡಿಯೊಳಗೆ ಮಾಡೀನಿ. ನೀರು ಹಚ್ಚಿ ಕಾಸ ನಮ್ಮ ಮನೆಗೆಲ್ಲ ನಮ್ಮ ಓಣ್ಯಾಗೆಲ್ಲ ಬೇಕಂತ ನಮ್ಮ ಹಚ್ಚಿದೆ. ಯಾವ್ದು 1 ಎಕರೆ ಇದನ್ನು ಗೊಬ್ಬರ ಹಾಕಿಲ್ಲ. ಸಾವಯವ ಗೊಬ್ಬರ ಮತ್ತು ಕಳ್ನಾಸ ಕೊಟ್ಟು ಹೊಡ್ತಾ ಇಲ್ಲ. ಅದ ಹುಲ್ಲು ಕಡ್ದು ಅದ ಮಡಿ ಸ್ವತಃ ನಾನು ಹಾಕ್ತೀನಿ, ನೀರು ಬಿಡ್ತೀನಿ. ಮಣ್ಣು ಮಾತ್ರ ನಮ್ಮ ಕೆರೆಯೊಳಗೆ ಮಣ್ಣು ಭಾಳ ಚಲೋ ಐತೆ. ದೊಡ್ಡ ಕೆರೆ ಐತೆ, 64 ಎಕರೆ. ಆ ಕೆರೆಯಾಗಿನ ಮಣ್ಣು ತಂದು ಒಂದು ಜಮ ಮಾಡ್ತೀನಿ. ಅದನ್ನು ಹಣ್ಣು ಹಾಕೋತ ಇಷ್ಟು ಚಲೋ ಗಿಡ ಬಂದ 3 ವರ್ಷ ಹಚ್ಚಿದ್ರೆ 3 ವರ್ಷದ ಗಿಡಗಳು ಈಗ ಎತ್ತಿಗೆ ಉದ್ದ ಆಗಿದಾವೆ. ಪ್ರತಿಯೊಂದು 8 ಗಿಡಗಳು ಅಲ್ಲ. ಈಗ 40 ವರ್ಷದ ಗಿಡ ಹಚ್ಚಿದ್ನಿ, ಅವು ಭಾಳ ಫಲ ಕೊಡುತ್ತವೆ. ಮುಖ್ಯವಾಗಿ ಹೇಳಿದ್ದಂದ್ರೆ ಸಾವಯವ ಕೃಷಿ ಇನ್ನು ಬರೋ ದಿನಮಾನದೊಳಗೆ ಈಗ ನಮ್ಮ ಪ್ರಧಾನಮಂತ್ರಿ ಮನೆ ಮಾತಾಡ್ಯಾರ ನೋಡ್ರಿ. ಎಷ್ಟು 8 ಪಾಯಿಂಟ್ ಮಾತಾಡ್ಯಾರ. ಅದರಾಗ ಇದೊಂದು ಐತಿ, ಸಾವಯವ ಉಳಿದೈತಿ, ನಮ್ಮ ದೇಶ ಉಳಿದೈತಿ. ಇಲ್ಲಿ ಈ ರಸಗೊಬ್ಬರದಿಂದ ಆಗಿದ್ರೆ ಭೂಮಿ ಬಡ ಹಾಕೊಂತ ಹೋಗತಿ, ಇದರಿಂದ ಫಲವತ್ತಕೊಂತ ಹೋಗತಿ. ನಾವು ತಿಪ್ಪಿ ಗೊಬ್ಬರ ಈ ಎರೆಹುಳಿ ಗೊಬ್ಬರ ಹಾಕೋದ್ರಿಂದ ಭೂಮಿ ತಯಾರಾಕೊಂತ ಹೋಗತಿ. ಈ DAP ಏನು ಹಾಕ್ತೇವಲ್ಲ ರಸಾಯನ, ಇದರಿಂದ ಬಡ ಹಾಕೊಂತ ಹೋಗತಿ. ಒಂದು ವೇಳೆ ಈ ಕಳ್ನಾಸಕ ಹೊಡೆದಿದ್ದ ಆದ್ರೆ ಜೀವಾಣುಗಳೆಲ್ಲ ಸಾಯ್ತಾವೆ. ಅದ್ರಾಗಿನ್ನು ಪ್ರತಿ ಭೂಮಿಯೊಳಗೆ ಈಗ ದೇವರೆಡ್ಡಿ ಅವರು ಇವೆಲ್ಲ ನಾನು ಸುತ್ತ ಮಾಡಿದ್ದೀನಿ. ಜೀವಾಣುಗಳು ಸತ್ಕೊಂತ ಹೋದಂದ್ರೆ ಆ ಭೂಮಿ ಬಡವ ಹಾಕೋತಿ. ಒಂದು ಕಾಲಕ್ಕೆ ಆ ಭೂಮಿ ಏನು ಮಾಡುತ್ತೇವಲ್ಲ ಈ ಸರ್ಕಾರಿ ಕೊಡಾತದಲ್ಲಿ ಇವನ್ನೆಲ್ಲ ಬಿಟ್ಟು ಕಾಸ ನಾವು ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಈ ಹೇಳಿಲ್ಲ. ಪ್ರತಿಯೊಬ್ಬರು ಆಕಳ ಅಂದ್ರೆ ಕಲ್ಪವೃಕ್ಷಿದ್ದಂಗೆ ಕಾಮಧೇನು ಪ್ರತಿಯೊಂದು ಉಪಯೋಗ ಐತಿ. ಮಣ್ಣೊಳಗೆ ಒಂದು ಆಕಳ ಸಾಕ್ಯಾರ, ಅದ್ರ ಉಸಿರಾಟ ಕ್ರಿಯೆಯಿಂದ, ಅದರ ಅರಕದಿಂದ ಮತ್ತು ಅದ್ರ ಹಾಕೋ ಸಗಣಿಯಿಂದ ನಾವು ಆಕಳ ಹೊರಗೆ ಕಟ್ತೇವೆ. ದಯವಿಟ್ಟು ಯಾರೂ ಮೊದಲು ಏನು ಮಾಡ್ತಿರಲ್ಲ, ಮನೆಯೊಳಗಡೆ ಕಟ್ತಿದ್ರು. ಯಾಕೆ ಕಟ್ತಾರಂದ್ರೆ ಆ ಆಕಳ ಉಸಿರಾಟ ಕ್ರಿಯೆಯಿಂದ ನಾವು ಯಾವಾಗ ಬರೋದಿಲ್ಲ. ಗೋಮೂತ್ರ ಮಾಡೋದ್ರಿಂದ, ಗೋಮೂತ್ರ ಬಳಕೆ ಹಾಕೋದ್ರಿಂದ, ಸಗಣಿ ಹಾಕೋದ್ರಿಂದ ನನ್ನ ಕೈ ಅಗದಿ ಯಾವುದೂ ರೋಗ ತಟ್ಟೋದಿಲ್ಲ. ಅದನ್ನು ದಯವಿಟ್ಟು ನಾ ಅಂಜೆ ಆಕಳ ಕಟ್ಟಿದ್ದೀನಿ, ಹೊಂದಾಗಣ ಇದು ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿ ಕೆಲಸ. ಅದಕ್ಕೆ ದಯವಿಟ್ಟು ಈ ಹೇಳ್ಯಾರೆಲ್ಲರೂ ಒಂದೊಂದು ಆಕಳ ಅಂದ್ರೆ ಗೋಮಾತ ಕಟ್ಟಬೇಕು ಮತ್ತು ಸಾವಯವ ಮಾಡ್ಬೇಕು ಎಲ್ಲ ಹೇಳಿ ಕೆಲಸ. 2 ಮಾತು ಮಾತಾಡಲಿಕ್ಕೆ ಅನುಭವ ಕರ್ಕೊಂಡ್ಬಂದಿದ್ದಕ್ಕೆ ಧನ್ಯವಾದ ಹೇಳಿ ನಾವು ಅಪ್ಪರಿಗೆ ಸಮಸ್ಯೆ ಮಾಡಿ ಈ ಸಮಾಜ ಸೇವೆ ಏನು ಮಾಡಿಪ್ಪ ಅಂತ ಕೇಳಿ ನಾನು ರೀ BA ಗ್ರ್ಯಾಜುಯೇಟ್ ಓದ್ ಕ್ಲಾಸ್ ಕರ್ನಾಟಕ ಇಲ್ಲೇ DC ಆಫೀಸ್ ಸರ್ವಿಸ್ ಮಾಡಾಕ್ತಿದ್ದೀನಿ 10 ವರ್ಷ. ನನಗೇನಂದ್ರೆ ಎಲ್ಲರೂ ಬರೋರು MLA ಅಂತ ಬರೋರು, ಬೋಟ್ ಹಾಕೊಂಡ್ಬರೋರು, ಕೆಲಸ ಮಾಡೋಣ. ಅದು ಬಡಬಗ್ರನ್ನ ರೊಕ್ಕ ಹಿರಿಯಾಕ ನೋಡಿದ್ನ. ಒಂದು ಕೆಲಸ ಯಾರಾಗಲಿ ವೃದ್ಧಾಪ್ಯತನಾಗಲಿ, ವಿಧವಾಯತನಾಗಲಿ, ಹಂಗೆ ವಿಕಲರಾಗಲಿ
ಮತ್ತು ಏನಾರು ಕೊಟ್ಟುಕೊಂಡ್ರಾಗಲಿ ಇವ್ರಿಗೆಲ್ಲರಿಗೂ ಸರ್ಕಾರ ಮಾಡಿದ್ದು ಏನಂತ ಇದು ಅನುಕೂಲ ಮಾಡಲಿ ಅಂತೇಳಿ ಇವರು ಒಬ್ಬ ವಿಜೆಂಟ್ ಆಗಿದ್ರು ಅವರು ಶೋಷಣೆ ಮಾಡ್ಕೆ ಅವ್ರು ಮಾಡಕತ್ತಿದ್ದಕ್ಕೆ ನಾನು ಕನ್ಫ್ಯೂಸಿದ್ದಕ್ಕೆ ನಾನು ಶುಗರ್ ಇಲ್ಲೇ DCF-ನಾಗ 82ನೇ ಹೋಗಿದ್ದೆ ನಾ ಬಿಟ್ಟು ಹೊಲ ಹೋಗಿ ಕಮ್ತ ಮಾಡಕತ್ತಿದ್ದೆ 10 ಎಕರೆ ಒಳಗೆ ಒಂದು ಬೋರ್ ಹಾಕ್ಸಿದ್ರೆ 5 ದಿನ ಬಿಡ್ತಾರೆ ನಮ್ಮನ್ನ ಹೊಳ್ಳೆ ನೀವು ಹೋಗಲ್ಲ ಅಂತೇಳಿ ಎಮ್ಮೆಗೆ ಹಾಕಿಸಿದ್ರಿ ಇಲ್ಲಿಂದ ಬಿಟ್ಟಿಂದ ಎಮ್ಮೆಗೆ ಹಾಕಿಸಿದ 10 ಎಕರೆ ಮಟ್ಟಿದ್ದು ನಮ್ದು ಎಮ್ಮೆನ ಕಾದು ನೋಡ್ದಾಗ ನಾ ಇದಕ್ಕೆ ಹೊಳೆ ಬರಲಿಲ್ಲ ಯಾಕಂದ್ರೆ ಇಷ್ಟು ಸಂತೋಷ ಐತಿ ಇಲ್ಲಿ ಮನಸ್ಸು ಮನಸ್ಸು ಎಲ್ಲಾರು ಪಾಪ ಬಡಬಗ್ರ ಮನಸ್ಸು ದೊಡ್ಡ ಮಂದಿಯಿಂದ ಯಾವ ವಸೂಲಿ ಹೆಚ್ಚು ಮಾಡ್ಕೊಂಡು ಹೋಗಿದ್ರು ಹಂಗಾರೆ ಇದೇ DCF-ಆಗಿದ್ನ ದಾಡ್ದಾಗ ಅದಕ್ಕೆ ದಯವಿಟ್ಟು ಈ ರೊಕ್ಕಕ್ಕೆ ಬೆಂಡ್ ಹತ್ತದ ರೊಕ್ಕ ಸಂಪತ್ತು ಇರೋದು ಸಂಪತ್ತಿನಾಗಲ್ಲ ಸುಖದಾಗೈತಿ ಅದಕ್ಕೆ ಸಂತೋಷದಾಗೈತಿ ಈ ಸಂತೋಷ ಸುಖ ಇರ್ಬೇಕಾದ್ರೆ ನಿಸ್ವಾರ್ಥ ಸೇವೆ ಮಾಡೋದು ನನಗೆ 74 ವರ್ಷ ರೀ ನಮ್ಮ ತಾಯಿ ಆಶೀರ್ವಾದ ಆಗೈತೆ ನನಗೆ ಯಾರಿಂದ ಏನು ತಿನ್ಬೇಕು ಬೇಡ ನೀನು ಸ್ವಂತ ಇದನ್ನು ಮಾಡ್ಕೊಂಡು ಮಾಡ್ತೇನೆ ಬೆಂಗಳೂರು ಹೋದ್ರೆ ಇಲ್ಲಿಂದ ಬುದ್ಧಿಗಟ್ಟು ಕಳಿಸ್ತಾರೆ ನನಗೆ 15 ಗಂಟೆ ರೀ ಸಮಾಜ ಸೇವೆ ಕೆಲಸಕ್ಕೆ ಹೋಗ್ತಾರೆ ಅದಕ್ಕೆ ನಾನು ಇಷ್ಟು ಆರೋಗ್ಯ ಇದ್ದೀನಿ 74 ವರ್ಷ ದಿವಸ ಬೆಳಿಗ್ಗೆ 6 ಗಂಟೆಗೆ ತೋಟದಾಗ ಇರ್ತೇನೆ ನಾನು ಹೋಗಿ 8:30 ಹೊರಗೆ ಬರ್ತೇನೆ ಈಗ ಸದ್ಯ ಅದಕ್ಕೆ ನಾನು ಅನಿಸೋದಿಲ್ಲ ಅಪ್ಪಾರು ಹೇಳಿದ್ದಕ್ಕೆ ಹೇಳಿ ಇಂಥ ಸಮಾಜ ಸೇವೆ ಮಾಡಿದ್ರೆ ನಾನು ಭಾಳ ತೃಪ್ತಿ ಇದೆ ಭೂಮಿ ಸೇವೆ ಭೂಮಿ ಸೇವೆ ಪ್ರತಿಯೊಂದು ಯಾರು ಹಠ ಮಾಡಿಸ್ಕೊಟ್ಟಿದ್ರು ಏನಪ್ಪ ಭಾಷಾ ಸೇವೆ ಮಾಡಿಸ್ಕೊಟ್ಟು ಅದು 84 ಮಂದಿ ಮಾಡ್ಸೀನಿ ಒಂದು ನನ್ನ ಕಣ್ಣಿದ್ರಿಗೆ ಪಾಪ ಯಾರ ಬಡಬಗ್ರು ಆರಾಮಿಲ್ಲ ಅಂದ್ರೆ ಅವ್ರಿಗೆ 108 ಗಾಡಿ ತರಿಸಿ ಅವ್ರ ದವಾಖಾನೆ ಅಡ್ಮಿಟ್ ಮಾಡಿಸಿ ಮಾಡಿದೆವು ಅಂದರೆ ಇಂಥವೆಲ್ಲ ಅನಾನುಕೂಲ ಭಾಳ ಮಂದಿ ಇದು ಹಳ್ಳಿಗಳಾಗಿ ತಿಳ್ತಿರ್ಲಿಲ್ಲ ಭಾಳ ಮಂದಿ ಏಜೆನ್ಸಿ ಆಗ್ಯಾರ ಇದನ್ನೆಲ್ಲ ನಾವು ಹೇಳೋದಕ್ಕಿಂತ ಮಾಡಿದ್ದೀನಿ ನಮ್ಮ ಅಮ್ಮಪ್ಪಣ್ಣ ಗುರ್ತೈತಿ ಇವು ಮಾಡಕ್ಕೆ ನನಗೆ ಮುಖ್ಯವಾದ ಆಶೀರ್ವಾದ ಅಂದ್ರೆ ಅಪ್ಪ 20 ವರ್ಷದ ಕರ್ಕೊಂಡು ಇಲ್ಲಿ ಬಂದು ಮಾಡಿದಾಗ ಏನು ಇರೋದಿಲ್ಲ ಇಂಥ ಒಂದು ಗುಡ್ಡೊಳಗೆ ಇಷ್ಟು ಸಾಧನೆ ಮಾಡಿದ್ದಾರೆ ನಾವು ಕಂಡಿದ್ದು ನಮ್ಗೆ ಏನು ಮಾಡೋಕ್ಕಾಗಿಲ್ಲ ಇಂಥ ಅಪ್ಪರಿಗೆ ಅದಕ್ಕೆ ಆ ಬಸವಾದಿ ಶರಣರು ಇನ್ನೂ ಆವಿಷ್ಯ ಹೆಚ್ಚು ಕೊಟ್ಟು ಅವರಿಂದ ನಮಗೆ ಇದು ಸಿಗಲಿ ಅಂತ ನಾನು ಆಶಿಸಿ ಯಾರು ಮಾಡ್ತೀನಿ. ಸಮಾಜ ಸೇವೆಯಲ್ಲಿ ಸಂತೋಷವನ್ನು ಕಂಡಂಥ ಮಲ್ಲಪ್ಪಣ್ಣ ಎರೆಕಿತ್ತೂರವರಿಗೆ ಅನಂತ ಧನ್ಯವಾದಗಳು. ಈಗ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ PUC ಯಲ್ಲಿ